ಎಲ್ಲ ಆತ್ಮಬಂಧುಗಳಿಗೆ ನಮಸ್ಕಾರ. ಇವತ್ತು ನನ್ನ ಮನಸ್ಸು ಚೆನ್ನಾಗಿಲ್ಲ, ನನ್ನ ಶರೀರ ಆರೋಗ್ಯವಾಗಿಲ್ಲ ಅಂತ ಹೇಳ್ತಾ ಇದ್ದೀವಿ. ಮನಸ್ಸು ಅಂದರೆ ಏನು? ಮನಸ್ಸಂದರೆ ನಾನಂದರೆ ಮನಸ್ಸು. ಅಂದರೆ ಮನಸ್ಸು ಚೆನ್ನಾಗಿಲ್ಲ ಅಂತ ಹೇಳ್ತೀವಲ್ಲ, ಮನಸ್ಸು ಶರೀರದಲ್ಲಿ ಯಾವ ರೀತಿಯಲ್ಲಿ ಹೆಂಗೆ ಉದ್ಭವ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಂಬೋಣ. ಮನಸ್ಸು ಅನ್ನೋದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಿಂದ, ಪಂಚೇಂದ್ರಿಯಗಳಿಂದ ಸಮೂಹದಿಂದ ಆಗದೆ ಮನಸ್ಸು. ಆ ಮನಸ್ಸು ನಾವು ಚೆನ್ನಾಗಿಟ್ಕೋಬೇಕಂದ್ರೆ ಈ ಪಂಚೇಂದ್ರಿಯಗಳಲ್ಲಿ ಸಮಸ್ಥಿತಿನಲ್ಲಿ ನಾವಿರಬೇಕು. ನಿಮಗೊಂದು ಅದ್ಭುತವಾದ ಉದಾಹರಣೆಯಿಂದ ಇವತ್ತು ನಾನು ತಿಳಿಸ್ತೀನಿ. ನಾವು ತಾಯಿ ಗರ್ಭದಿಂದ ಬರುವಾಗ ನಮ್ಮ ಜೊತೆಯಲ್ಲಿರೋದು ಶರೀರ, ಪ್ರಾಣಶಕ್ತಿ ಎರಡು ಬಿಟ್ಟು ಮನಸ್ಸು ಇರಲ್ಲ. ನಮಗೂ ಹಸಿವು ಟೈಮ್ನಲ್ಲಿ ನಾವು ಅಳಿತಾ ಒಂದು ಸ್ಪಂದನದಿಂದ ತಾಯಿ ಹಾಲಿಂದ ಸ್ಪರ್ಶ ಆಗಿ, ಆಮೇಲೆ ತಾಯಿನ ರೂಪ ನೋಡಿ, ಆಮೇಲೆ ಶಬ್ದಗಳು ಕೇಳಿ, ಆಮೇಲೆ ರುಚಿ ನೋಡಿ, ಅಂದರೆ 5 ಪಂಚೇಂದ್ರಿಯಗಳಿಂದ ನಾವು ಅದೇ ರೀತಿಯಿಂದ ಬೆಳವಣಿಗೆ ಆಗ್ತಾ ಪಂಚೇಂದ್ರಿಯಗಳಿಂದ ಶರೀರನ ತಿರುಗಾಡಿಸ್ತಾ ಅದರ ಮುಖಾಂತರ ಬಂದು ಎಲ್ಲ ವಿಷಯಗಳನ್ನು ಸಾಮೂಹಿಕವಾಗಿ ನಾವು ಸ್ಟೋರೇಜ್ ಮಾಡೋದೇ ಮನಸ್ಸು. ಅದೇ ನಮ್ಮ ಜೀವನಕ್ಕೆ ಮೂಲಾಧಾರ. ಮನಸ್ಸಿಲ್ಲಂದರೆ ನಾವಿರೋಕ್ಕೆ ಅಸಾಧ್ಯ. ಅದಕ್ಕೆ ಮನಸ್ಸು ಅನ್ನೋದು ಭಾರಿ ಮುಖ್ಯವಾದ ವಿಷಯ. ಅದನ್ನು ನಾವು ಸರಿಯಾದ ಸ್ಥಿತಿಯಲ್ಲಿ ಇಟ್ಕೊಂಡರೆ ಜೀವನ ಆನಂದಮಯ ಆಗಿ ಪ್ರಶಾಂತವಾಗಿರೋಕ್ಕೆ ಸಾಧ್ಯತೆ ಇದೆ.